ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಸೃಷ್ಟಿಯ ಪ್ರಕ್ರಿಯೆಯ ಬಗ್ಗೆ ನಾರದ ಮುನಿಗಳು ಬ್ರಹ್ಮದೇವನಲ್ಲಿ ಪ್ರಶ್ನೆಯನ್ನು ಮಾಡುತ್ತಾರೆ. ಬ್ರಹ್ಮದೇವನು ಭಗವಂತನನ್ನು ನೆನೆದು ಆತನ ಮಹಿಮೆಗಳನ್ನು ಹೊಗಳಲು ಪ್ರಾರಂಭಿಸುತ್ತಾನೆ. ಯಾವ ರೀತಿಯಾಗಿ ಭಗವಂತನು ಈ ಬ್ರಹ್ಮಾಂಡವನ್ನು ಮತ್ತು ಬ್ರಹ್ಮನನ್ನೂ ಸೃಷ್ಟಿಸಿದರು ಎಂಬುದರ ಕುರಿತಾಗಿ ವಿವರಿಸುತ್ತಿದ್ದಾನೆ. ಪರಮಪ್ರಭು ಭಗವಂತನು ಸಕಲ ಐಹಿಕ ಗುಣಗಳಿಗೆ ಅತೀತನಾದ ಶುದ್ಧ ಚಿನ್ಮಯ ರೂಪಿ. ಆದರೂ ಐಹಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಸಲುವಾಗಿ ತನ್ನ ಬಹಿರಂಗ ಶಕ್ತಿಯ ಮೂಲಕ ಪ್ರಕೃತಿಯ ಗುಣಗಳಾದ ಸತ್ವ, ರಜ ಮತ್ತು ತಮೋ ಗುಣಗಳನ್ನು ಗ್ರಹಿಸುತ್ತಾನೆ. ಈ ಮೂರು ಐಹಿಕ ಗುಣಗಳು ಮುಂದೆ ವಸ್ತು, ಜ್ಞಾನ ಮತ್ತು ಕಾರ್ಯಚಟುವಟಿಕೆಗಳಾಗಿ ಪರಿಣಮಿಸುತ್ತವೆ. ಶಾಶ್ವತವಾಗಿ ದಿವ್ಯನಾದ ಜೀವಿಗಳನ್ನು ಕಾರಣ ಮತ್ತು ಪರಿಣಾಮಗಳ ಸ್ಥಿತಿಗಳಿಗೆ ಒಳಪಡಿಸುತ್ತವೆ. ಅಲ್ಲದೆ ಅಂತಹ ಕಾರ್ಯಚಟುವಟಿಕೆಗಳಿಗೆ ಅವನನ್ನು ಹೊಣೆಗಾರನನ್ನಾಗಿ ಮಾಡುತ್ತವೆ. ಆಗಲೇ ತಿಳಿಸಿದ ಮೂರು ಪ್ರಕೃತಿ ಗುಣಗಳಿಂದಾಗಿ ಭಗವಂತನು ಜೀವಿಗಳ ಐಹಿಕ ಇಂದ್ರಿಯಗಳಿಗೆ ಗೋಚರಾತೀತನು. ಆದರೆ ಅವನು ನಾನೂ ಸೇರಿದಂತೆ ಸಕಲರ ನಿಯಂತ್ರಕನಾಗಿದ್ದಾನೆ. ಸಕಲ ಶಕ್ತಿಗಳ ನಿಯಂತ್ರಕನಾದ ಭಗವಂತನು ತನ್ನ ಸ್ವಂತ ಶಕ್ತಿಯಿಂದ ಶಾಶ್ವತ ಕಾಲವನ್ನು, ಸಕಲ ಜೀವಿಗಳ ವಿಧಿಯನ್ನು ಮತ್ತು ಯಾವ ಧ್ಯೇಯಕ್ಕಾಗಿ ಅವರು ಸೃಷ್ಟಿಗೊಂಡಿದ್ದಾರೋ ಅದಕ್ಕೆ ಅನುಗುಣವಾಗಿ ಅವರ ವಿಶಿಷ್ಟ ಸ್ವಭಾವಗಳನ್ನು ಸೃಷ್ಟಿಸುತ್ತಾನೆ. ಅನಂತರ ಅವನು ಸ್ವತಂತ್ರವಾಗಿ ಅವರನ್ನು ಲೀನಗೊಳಿಸುತ್ತಾನೆ. ಕಾರಣೋದಕಶಾಹಿ ವಿಷ್ಣುವು ಭಗವಂತನ ಪ್ರಥಮ ಪುರುಷಾವತಾರವಾಗಿದೆ. ಮಹತ್ತತ್ವ ಅಥವಾ ಐಹಿಕ ಸೃಷ್ಟಿಯ ತತ್ವಗಳು ನಂತರ ರೂಪುತಾಳುವು. ಅನಂತರ ಕಾಲವು ಪ್ರಕಟಗೊಳ್ಳುತ್ತದೆ. ನಂತರ ಮೂರು ಗುಣಗಳು ಆವಿರ್ಭವಿಸುತ್ತವೆ. ಪ್ರಕೃತಿ ಎಂದರೆ ಮೂರು ಗುಣಾತ್ಮಕ ಆವಿರ್ಭಾವಗಳು. ಅವು ಚಟುವಟಿಕೆಗಳಾಗಿ ರೂಪಾಂತರ ಹೊಂದುತ್ತವೆ. ಮಹತ್ತತ್ವದ ಉದ್ದೇಶದಿಂದ ಐಹಿಕ ಕಾರ್ಯಗಳು ಉಂಟಾಗುತ್ತವೆ. ಸ್ವಯಂ ಕೇಂದ್ರಿತ ಐಹಿಕ ಅಹಂಕಾರವು ಮೂರು ಲಕ್ಷಣಗಳಾಗಿ ರೂಪಾಂತರ ಹೊಂದಿ ಸತ್ವ, ರಾಜಸ ಮತ್ತು ತಾಮಸ ಗುಣಗಳೆಂದು ಕರೆಯಲ್ಪಡುತ್ತದೆ. ಇವನ್ನು ವಸ್ತು ವಿಕಸನ ಶಕ್ತಿ, ಐಹಿಕ ಸೃಷ್ಟಿಯ ಜ್ಞಾನ, ಐಹಿಕ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವ ಬುದ್ಧಿ, ಹೀಗೆ ಮೂರು ವಿಭಾಗಗಳನ್ನಾಗಿ ಮಾಡಲಾಗಿದೆ. ಪಂಚಮಹಾಭೂತಗಳಲ್ಲಿ ಮೊದಲನೆಯದಾದ ಆಕಾಶವು ಅಹಂಕಾರದ ಅಂಧಕಾರದಿಂದ ಹುಟ್ಟಿತು. ದ್ರಷ್ಟಾರನು ಕಣ್ಣಿಗೆ ಕಂಡ ವಸ್ತುವಿನೊಂದಿಗೆ ಹೊಂದಿರುವ ಸಂಬಂಧದಂತೆಯೇ ಅದರ ಸೂಕ್ಷ್ಮ ರೂಪವು ಶಬ್ದದ ಗುಣವಾಗಿದೆ. ಆಕಾಶವು ರೂಪಾಂತರಗೊಂಡದ್ದರಿಂದ ವಾಯುವು ಸ್ಪರ್ಶಗುಣದೊಂದಿಗೆ ಸೃಷ್ಟಿಯಾಯಿತು. ಪೂರ್ವಾನುಕ್ರಮವಾಗಿ ವಾಯುವೂ ಸಹ ಶಬ್ದಮಯವಾದದ್ದು. ಆಯುಷ್ಯದ ಮೂಲ ತತ್ವಗಳಾದ ಇಂದ್ರಿಯ ಗ್ರಹಿಕೆ, ಮನೋಬಲ ಮತ್ತು ದೇಹಬಲಗಳಿಂದ ಭರಿತವಾಗಿದೆ. ಕಾಲಕ್ರಮೇಣ ಪ್ರಕೃತಿಯ ಗತಿಯಲ್ಲಿ ವಾಯುವು ರೂಪಾಂತರಗೊಂಡಾಗ ಸ್ಪರ್ಶ ಮತ್ತು ಶಬ್ದಗಳೊಂದಿಗೆ ರೂಪ ತಾಳಿ ಅಗ್ನಿಯು ಉದ್ಭವ ಹೊಂದುತ್ತದೆ. ಅಗ್ನಿಯೂ ರೂಪಾಂತರ ಹೊಂದುವುದರಿಂದ ನೀರು ಹುಟ್ಟುತ್ತದೆ. ಅದು ರಸಭರಿತ ಮತ್ತು ರುಚಿಮಯ. ಹಿಂದಿನಂತೆ ಅದು ಕೂಡ ರೂಪಯುಕ್ತ ಮತ್ತು ಸ್ಪರ್ಶಯುಕ್ತವಾದದ್ದು ಶಬ್ದಮಯವಾಗಿರುತ್ತದೆ. ನೀರು ರೂಪಾಂತರ ಹೊಂದಿ ಭೂಮಿಯ ಮೇಲಿನ ಸಕಲ ವೈವಿಧ್ಯಗಳನ್ನು ಹೊಂದುತ್ತದೆ. ಸುವಾಸನಾಭರಿತವಾಗಿ ತೋರುತ್ತದೆ. ಹಿಂದಿನಂತೆ ಅನುಕ್ರಮವಾಗಿ ರಸ, ಸ್ಪರ್ಶ, ಶಬ್ದ ಮತ್ತು ರೂಪಮಯವಾಗಿರುವುದು. ಸತ್ವಗುಣದಿಂದ ಮನಸ್ಸು ಮತ್ತು ಶರೀರದ ಚಲನವಲನಗಳನ್ನು ನಿಯಂತ್ರಿಸುವ ದಶದೇವತೆಗಳ ಸೃಷ್ಟಿಯಾಗುತ್ತದೆ. ಅಂತಹ ದೇವತೆಗಳು ದಿಕ್ಪಾಲಕರು, ನಿಯಂತ್ರಕನಾದ ವಾಯು, ಸೂರ್ಯದೇವ, ದಕ್ಷ ಪ್ರಜಾಪತಿಯ ತಂದೆ, ಅಶ್ವಿನಿ ಕುಮಾರರು, ಅಗ್ನಿದೇವ, ಸ್ವರ್ಗದ ದೊರೆ, ಸ್ವರ್ಗದ ಪೂಜ್ಯ ದೇವತೆ, ಆದಿತ್ಯರ ಪ್ರಮುಖ ಮತ್ತು ಪ್ರಜಾಪತಿ ಬ್ರಹ್ಮ ಎಂದು ಪ್ರಸಿದ್ಧರು. ಇವರೆಲ್ಲರೂ ಅಸ್ತಿತ್ವಕ್ಕೆ ಬರುತ್ತಾರೆ. ರಜೋಗುಣದ ಮುಂದುವರಿದ ರೂಪಾಂತರದಿಂದ ಕಿವಿ, ಚರ್ಮ, ಮೂಗು, ಕಣ್ಣುಗಳು, ನಾಲಗೆ, ಬಾಯಿ, ಕೈಗಳು, ಜನನೇಂದ್ರಿಯಗಳು, ಕಾಲುಗಳು, ವಿರೇಚಕಾಂಗಗಳು ಇವೆಲ್ಲವೂ ಬುದ್ಧಿ ಮತ್ತು ಜೀವಶಕ್ತಿಯೊಂದಿಗೆ ಹುಟ್ಟಿಕೊಳ್ಳುತ್ತವೆ. ಈ ಸೃಷ್ಟಿಗೊಂಡ ಭಾಗಗಳು ಅಂದರೆ ಮೂಲಧಾತುಗಳು, ಇಂದ್ರಿಯಗಳು, ಮನಸ್ಸು ಮತ್ತು ಪ್ರಕೃತಿ ಗುಣಗಳು ಒಟ್ಟುಗೂಡದೆ ದೇಹವು ರೂಪತಾಳದು. ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಇವೆಲ್ಲವೂ ಒಟ್ಟಾಗಿ ಜೋಡಣೆಗೊಂಡು ಈ ಬ್ರಹ್ಮಾಂಡವು ಸೃಷ್ಟಿಯ ಪ್ರಾಥಮಿಕ ಮತ್ತು ಅನುಷಂಗಿಕವಾದ ಉಭಯ ಕಾರಣಗಳನ್ನು ಅಂಗೀಕರಿಸಿ ಖಚಿತವಾಗಿ ಅಸ್ತಿತ್ವಕ್ಕೆ ಬಂದಿತು. ಹೀಗೆ ಎಲ್ಲ ಬ್ರಹ್ಮಾಂಡಗಳು ಸಹಸ್ರಾರು ಕಲ್ಪಗಳ ಕಾಲ ಜಲಧಿಯಲ್ಲಿ ಮುಳುಗಿದ್ದವು ಮತ್ತು ಜೀವಿಗಳ ಒಡೆಯ ಭಗವಂತನು ಅವುಗಳಲ್ಲಿ ಪ್ರತಿಯೊಂದರಲ್ಲೂ ಪ್ರವೇಶಿಸಿ ಅವು ಪೂರ್ಣ ಸಚೇತನವಾಗುವಂತೆ ಮಾಡಿದನು. ಭಗವಂತನು ಕಾರಣಸಾಗರದಲ್ಲಿ ಪವಡಿಸಿದ್ದರೂ ಅದರಿಂದ ಹೊರಬಂದು ತನ್ನನ್ನು ಹಿರಣ್ಯಗರ್ಭನನ್ನಾಗಿ ಭೇದಿಸಿಕೊಂಡನು ಮತ್ತು ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಪ್ರವೇಶಿಸಿದನು. ಸಹಸ್ರಾರು ಕಾಲುಗಳು, ತೋಳುಗಳು, ಬಾಯಿಗಳು, ತಲೆಗಳು ಇತ್ಯಾದಿಗಳಿಂದ ಕೂಡಿದ ವಿರಾಟ್ ರೂಪ ತಾಳಿದನು.
ಬ್ರಹ್ಮಾಂಡದೊಳಗಿನ ಸಕಲ ಲೋಕ ವ್ಯವಸ್ಥೆಗಳು ಭಗವಂತನ ವಿರಾಟ್ ಶರೀರದ ಮೇಲಿನ ಮತ್ತು ಕೆಳಗಿನ ಅವಯವಗಳ ಭಾಗವಾಗಿದೆ. ಬ್ರಾಹ್ಮಣರು ಅವನ ಮುಖವನ್ನು, ಕ್ಷತ್ರಿಯರು ಅವನ ಬಾಹುಗಳನ್ನು, ವೈಶ್ಯರು ಅವನ ತೊಡೆಗಳನ್ನು ಪ್ರತಿನಿಧಿಸುತ್ತಾರೆ ಮತ್ತು ಶೂದ್ರರು ಅವನ ಪಾದಗಳಿಂದ ಹುಟ್ಟಿದ್ದಾರೆ. ಪಾತಾಳದಿಂದ ಭೂಮಿಯವರೆಗಿನ ಅಧೋಲೋಕದ ಗ್ರಹವ್ಯೂಹಗಳು ಭಗವಂತನ ಪಾದಗಳಲ್ಲಿವೆ ಎಂದು ಹೇಳಲಾಗಿದೆ. ಭುವರ್ಲೋಕದಿಂದ ಆರಂಭವಾಗುವ ಮಧ್ಯಲೋಕ ಗ್ರಹವ್ಯೂಹವು ಅವನ ನಾಭಿಯಲ್ಲಿ ಸ್ಥಿತವಾಗಿದೆ ಮತ್ತು ಇನ್ನೂ ಮೇಲಿನ ಊರ್ಧ್ವಲೋಕದ ಗ್ರಹವ್ಯೂಹಗಳಲ್ಲಿ ದೇವತೆಗಳು ಮತ್ತು ಉನ್ನತ ಸಂಸ್ಕೃತಿಯ ಸಾಧುಸಂತರಿದ್ದು ಅದು ಪರಮಪ್ರಭು ಭಗವಂತನ ಎದೆಯಲ್ಲಿ ಇದೆ. ವಿರಾಟ್ ಪುರುಷನ ಮುಖವೇ ಧ್ವನಿಯ ಉಗಮದ ಕೇಂದ್ರ. ಅಗ್ನಿಯು ನಿಯಾಮಕ ದೇವತೆ. ಅವನ ಚರ್ಮ ಮತ್ತು ಇತರ 6 ಪದರಗಳೇ ವೇದ ಸೂಕ್ತಗಳ ಉಗಮ ಕೇಂದ್ರಗಳು. ಅವನ ನಾಲಿಗೆಯೇ ವಿವಿಧ ಆಹಾರ ವಸ್ತುಗಳ ಉತ್ಪಾದಕ ಕೇಂದ್ರ. ದೇವತೆಗಳಿಗೆ, ಪಿತೃಗಳಿಗೆ, ಸಾಮಾನ್ಯ ಜನವರ್ಗಕ್ಕೆ ಆ ನಾಲಿಗೆಯ ಮೂಲಕವೇ ಆಹಾರ ಅರ್ಪಿತವಾಗುತ್ತದೆ. ಅವನ ಕಣ್ಣುಗಳು ಎಲ್ಲ ವಿಧದ ಆಕಾರಗಳ ಉತ್ಪಾದನಾ ಕೇಂದ್ರಗಳಾಗಿವೆ. ಅವು ಬೆಳಗುತ್ತವೆ ಮತ್ತು ಪ್ರಕಾಶಿಸುತ್ತವೆ. ಕಣ್ಣುಗುಡ್ಡೆಗಳು ಸೂರ್ಯ ಮತ್ತು ಸ್ವರ್ಗದ ಗ್ರಹಗಳಂತೆ ಇವೆ. ಕಿವಿಗಳು ಎಲ್ಲ ಭಾಗಗಳಿಂದಲೂ ಕೇಳಿಸಿಕೊಳ್ಳುತ್ತವೆ. ಅವು ಎಲ್ಲ ವೇದಗಳ ಶ್ರವಣಮುಖಗಳಾಗಿವೆ. ಅವನ ಶ್ರವಣೇಂದ್ರಿಯವು ಆಕಾಶದ ಮತ್ತು ಸಕಲ ವಿಧದ ಶಬ್ದಗಳ ಉತ್ಪತ್ತಿಯ ಕೇಂದ್ರವಾಗಿದೆ. ದೇವೋತ್ತಮ ಪರಮಪುರುಷನಿಂದ ಎಲ್ಲ ವಿಶ್ವಗಳು, ಭೌತಿಕ ವಸ್ತುಗಳ ಗುಣಗಳು, ಇಂದ್ರಿಯಗಳನ್ನು ಒಳಗೊಂಡ ವಿಶ್ವರೂಪವು ಉತ್ಪತ್ತಿಯಾಗಿವೆ. ಹಾಗಿದ್ದು ಕಿರಣಗಳು ಮತ್ತು ಶಾಖದಿಂದ ಬೇರೆಯಾಗಿರುವ ಸೂರ್ಯನಂತೆ ಅವನು ಭೌತಿಕ ಅಭಿವ್ಯಕ್ತಿಗಳಿಂದ ಪ್ರತ್ಯೇಕವಾಗಿರುವನು. ಬ್ರಹ್ಮದೇವನು ನಾರದ ಮುನಿಗಳಲ್ಲಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಈ ರೀತಿಯಾಗಿ ನುಡಿಯುತ್ತಿದ್ದಾರೆ. ನಾನು ಮಹಾಪುರುಷನಾದ ಭಗವಂತನ ನಾಭೀಕಮಲದಿಂದ ಹುಟ್ಟಿದೆ. ಆಗ ನನ್ನಲ್ಲಿ ದೇವೋತ್ತಮ ಪರಮಪುರುಷನ ಅವಯವಗಳು ಮಾತ್ರ ಇದ್ದವು. ಬೇರೆ ಯಾವ ಯಜ್ಞ ಸಾಮಗ್ರಿಗಳು ನನ್ನಲ್ಲಿ ಇರಲಿಲ್ಲ. ಯಜ್ಞಗಳ ಆಚರಣೆಗೆ ಯಜ್ಞ ಸಾಮಗ್ರಿಗಳು ಅವಶ್ಯ. ಯಜ್ಞವೇದಿಕೆ, ಸೂಕ್ತ ಸಮಯ, ಜೊತೆಗೆ ಪುಷ್ಪಗಳು, ಪತ್ರಗಳು ಮತ್ತು ದರ್ಭೆ ಬೇಕು. ಪಾತ್ರೆಗಳು, ಧಾನ್ಯಗಳು, ತುಪ್ಪ, ಜೇನುತುಪ್ಪ, ಚಿನ್ನ, ಮೃತ್ತಿಕೆ, ನೀರು, ಋಗ್ವೇದ, ಯಜುರ್ವೇದ, ಸಾಮವೇದ, ಯಜ್ಞಾಚರಣೆಗೆ 4 ಪುರೋಹಿತರು, ಇವು ಇತರ ಅವಶ್ಯಕತೆಗಳು. ವಿಶಿಷ್ಟ ಮಂತ್ರಗಳಿಂದ ವಿವಿಧ ನಾಮಗಳ ದೇವತೆಗಳನ್ನು ಆಹ್ವಾನಿಸುವುದು, ನಿರ್ದಿಷ್ಟ ಪ್ರಕ್ರಿಯೆ ಹಾಗೂ ಉದ್ದೇಶಗಳಿಗಾಗಿ ನಿರ್ದಿಷ್ಟ ಶಾಸ್ತ್ರಾನುಸಾರ ವ್ರತದಕ್ಷಿಣೆಗಳು ಇವು ಯಜ್ಞದ ಇನ್ನಿತರ ಅಗತ್ಯಗಳಾಗಿವೆ. ಹೀಗೆ ನಾನು ಸ್ವಯಂ ದೇವೋತ್ತಮ ಪರಮಪುರುಷನ ಶರೀರದ ಭಾಗಗಳಿಂದ ಅವಶ್ಯ ಯಜ್ಞ ಸಾಮಗ್ರಿಗಳನ್ನು, ಪರಿಕರಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಬೇಕಾಯಿತು. ದೇವತೆಗಳ ಹೆಸರುಗಳನ್ನು ಆಹ್ವಾನಿಸುವುದರಿಂದ ಅಂತಿಮ ಗತಿಯಾದ ವಿಷ್ಣುವನ್ನು ಕ್ರಮೇಣ ಹೊಂದಿದೆನು. ಈ ರೀತಿ ದಕ್ಷಿಣೆ ಮತ್ತು ಅಂತಿಮ ಅರ್ಪಣೆಗಳು ಪೂರ್ಣವಾದವು. ಹೀಗೆ ನಾನು ಭಗವಂತನ ಶರೀರದ ಅವಯವಗಳಿಂದ ಯಜ್ಞಾರ್ಪಣೆಗೆ ಸಾಮಗ್ರಿಗಳನ್ನೂ ಪರಿಕರಗಳನ್ನೂ ನಿರ್ಮಿಸಿಕೊಂಡೆನು. ಭಗವಂತನೇ ಯಜ್ಞದ ಭೋಕ್ತಾರ. ಆ ಪ್ರಭುವನ್ನು ತೃಪ್ತಿಪಡಿಸಲು ನಾನು ಯಜ್ಞವನ್ನು ಆಚರಿಸಿದೆನು. ನನ್ನ ಪ್ರಿಯ ಪುತ್ರನೇ, ಅನಂತರ ಜೀವಿಗಳ ಒಡೆಯರಾದ ನಿನ್ನ 9 ಜನ ಸಹೋದರರು ಯಜ್ಞ ಮಾಡಿದರು. ಅವರು ವ್ಯಕ್ತ ಅವ್ಯಕ್ತ ಪುರುಷರನ್ನು ತೃಪ್ತಿಪಡಿಸಲು ಉಚಿತ ಸಂಸ್ಕಾರಗಳಿಂದ ಯಜ್ಞವನ್ನು ಆಚರಿಸಿದರು. ಅನಂತರ ಮಾನವ ಕುಲದ ಪಿತೃಗಳಾದ ಮನುಗಳು, ಮಹರ್ಷಿಗಳು, ಪಿತೃಗಳು, ವಿದ್ವಾಂಸರು, ದೈತ್ಯರು, ಮಾನವರು ಭಗವಂತನನ್ನು ತೃಪ್ತಿಪಡಿಸಲು ಯಜ್ಞವನ್ನು ಆಚರಿಸಿದರು. ಆದ್ದರಿಂದ ಬ್ರಹ್ಮಾಂಡಗಳ ಸಕಲ ಭೌತಿಕ ಅಭಿವ್ಯಕ್ತಿಗಳು ಅವನ ಭೌತಿಕ ಶಕ್ತಿಗಳಲ್ಲಿ ನೆಲೆಸಿವೆ. ಅವನು ಶಾಶ್ವತವಾಗಿ ಭೌತಿಕ ಗುಣಗಳ ಸಂಪರ್ಕರಹಿತನಾಗಿದ್ದಾನೆ. ಆದರೂ ಸ್ವತಃ ಪೂರ್ಣವಾಗಿ ಅವುಗಳನ್ನು ಅವನು ಅಂಗೀಕರಿಸಿದ್ದಾನೆ. ನಾನು ವೇದಜ್ಞಾನದ ಶಿಷ್ಯ ಪರಂಪರೆಯಲ್ಲಿ ಪರಿಪೂರ್ಣನಾದ ಮಹಾಬ್ರಹ್ಮನೆಂದು ತಿಳಿಯಲ್ಪಟ್ಟಿದ್ದೇನೆ. ನಾನು ತಪಸ್ಸುಗಳನ್ನು ಆಚರಿಸಿದ್ದೇನೆ. ಯೌಗಿಕ ಶಕ್ತಿಗಳಲ್ಲಿ ಹಾಗೂ ಆತ್ಮಸಾಕ್ಷಾತ್ಕಾರದಲ್ಲಿ ನಿಪುಣನಾಗಿದ್ದೇನೆ. ಜೀವಿಗಳ ಮಹಾಪಿತರು ನನ್ನನ್ನು ಹಾಗೆಂದು ಗುರುತಿಸಿದ್ದಾರೆ. ಅವರು ನನಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾರೆ. ಹಾಗಿದ್ದರೂ ನನ್ನ ಜನ್ಮದ ಮೂಲವಾದ ಭಗವಂತನನ್ನು ಸಂಪೂರ್ಣವಾಗಿ ನಾನು ಅರ್ಥ ಮಾಡಿಕೊಳ್ಳಲಾರೆ. ಆದ್ದರಿಂದಲೇ ಭಗವಂತನ ಪಾದಗಳಿಗೆ ಶರಣಾಗುವುದು ಅತಿ ಉತ್ತಮವೆನಿಸಿದೆ. ಅವನ ಪಾದಗಳು ಮಾತ್ರ ಮರುಹುಟ್ಟು ಸಾವುಗಳ ಕ್ಲೇಶಗಳನ್ನು ಪರಿಹರಿಸಬಲ್ಲದು. ಅಂತಹ ಶರಣಾಗತಿಯು ಶುಭ ಸೂಚಕ ಹಾಗೂ ಸಕಲ ಸುಖಗಳ ಅನುಭವಕ್ಕೆ ಅವಕಾಶ ನೀಡುತ್ತದೆ. ಆಕಾಶವೂ ಕೂಡ ತನ್ನ ವಿಸ್ತಾರದ ಮಿತಿಯನ್ನು ಅಳೆಯಲಾರದು. ಸ್ವಯಂ ಭಗವಂತನೇ ತನ್ನ ಮಿತಿಯನ್ನು ಅಳೆಯಲಾರ. ಇತರರು ಏನು ಮಾಡಬಲ್ಲರು? ಭಗವಂತನು ಹೇಗಿದ್ದಾನೆಂದು ಪೂರ್ಣವಾಗಿ ತಿಳಿಯುವುದು ಅಸಾಧ್ಯ. ಆದರೂ ನಾವು ಅವನ ಅವತಾರ ಮತ್ತು ಕಾರ್ಯಗಳ ಮಹಿಮೆಗೋಸ್ಕರ ಹಾಡುತ್ತೇವೆ. ಅಂತಹ ದೇವೋತ್ತಮ ಪರಮಪುರುಷನಿಗೆ ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸೋಣ.
ಆ ಮೂಲ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ತನ್ನ ಸಮಗ್ರ ಭಾಗವನ್ನು ವಿಸ್ತರಿಸಿ ಮೊದಲ ಅವತಾರ ಮಹಾವಿಷ್ಣುವಾಗುತ್ತಾನೆ. ಈ ವ್ಯಕ್ತ ವಿಶ್ವವನ್ನು ಸೃಷ್ಟಿಸುತ್ತಾನೆ. ಆದರೂ ಅವನು ಅಜಾತನು. ಭಗವಂತನ ಮಹಿಮೆಗಳನ್ನು ತಿಳಿಯುವ ಮಹತ್ವವನ್ನು ವಿವರಿಸಿದ ಮೇಲೆ ಬ್ರಹ್ಮದೇವನು ಭಗವಂತನ ವಿವಿಧ ಅವತಾರಗಳು ಮತ್ತು ಆ ಅವತಾರಗಳಲ್ಲಿ ಆತನು ನಡೆಸಿದ ಕಾರ್ಯಗಳ ಕುರಿತಾಗಿ ವಿವರಿಸುತ್ತಾನೆ. ಇದರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.